ಅಂದುಕೊಂಡಂತೆ ನಡೆದಿದ್ರೆ ದಳಪತಿ ವಿಜಯ್ ಅಭಿನಯದ ಕೊನೆಯ ಚಿತ್ರ ಜನನಾಯಕನ್ ಸಿನಿಮಾ ರಿಲೀಸ್ ಆಗಿ 6 ತಿಂಗಳು ಕಳೆದಿರಬೇಕಿತ್ತು. ಆರಂಭದಲ್ಲಿ ಈ ಚಿತ್ರವನ್ನ 2026ರ ಸಂಕ್ರಾಂತಿಗೆ ಬಿಡುಗಡೆ ಮಾಡೋಕೆ ಯೋಜಿಸಲಾಗಿತ್ತು. ಆದರೆ ಹಲವು ಕಾರಣಗಳಿಂದ ಸಿನಿಮಾ ಮುಂದೂಡಲ್ಪಟ್ಟಿದೆ. ಸದ್ಯ ಚಿತ್ರತಂಡ ಇದುವರೆಗೆ ಯಾವುದೇ ಅಧಿಕೃತ ಬಿಡುಗಡೆ ದಿನಾಂಕವನ್ನು ಪ್ರಕಟಿಸಿಲ್ಲ. ಈಗ ಚಿತ್ರಕ್ಕೆ ಸೆನ್ಸಾರ್ ಆಗಿದೆ ಅಂತ ವರದಿಯಾಗಿದೆ. ಸದ್ಯ ಸಿನಿಮಾ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲದ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಹೊಸ ವದಂತಿಗಳು ಹರಿದಾಡ್ತಾ ಇದೆ. ಈಗಾಗಲೇ ಸಿನಿಮಾ ಬಗ್ಗೆ ಹಲವು ಸುದ್ದಿಗಳು ಓಡಾಡಿವೆ ಕೂಡ. ಇನ್ನು ಈ ಮೊದಲು ವಿಜಯ್ ಜನ್ಮದಿನದ ಅಂಗವಾಗಿ ಜೂನ್ನಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಅಂತ ಹೇಳಲಾಗಿತ್ತು. ಆದರೆ ಆ ರೀತಿ ಆಗಿಲ್ಲ. ಈಗ ಕೇಳಿಬರ್ತಾ ಇರುವ ಲೇಟೆಸ್ಟ್ ಮಾಹಿತಿ ಪ್ರಕಾರ ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಎ ಪ್ರಮಾಣ ಪತ್ರ ಸಿಕ್ಕಿದೆ ಅಂತ. ಹೀಗಾಗಿ ಸಿನಿಮಾ ಜುಲೈ ಮಧ್ಯಭಾಗದಲ್ಲಿ ತೆರೆಗೆ ಬರಬಹುದು ಅಂತ ಕೂಡ ಅಂದಾಜಿಸಲಾಗಿದೆ. ಕೆಲವು ವರದಿಗಳ ಪ್ರಕಾರ ಆಗಸ್ಟ್ 7 ಸಿನಿಮಾ ಬಿಡುಗಡೆ ಆಗಬಹುದು ಅಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಚಿತ್ರ ಈಗಾಗಲೇ ಲೀಕ್ ಆಗಿ ಸಿನಿಮಾ ಮೇಲಿನ ಆಸಕ್ತಿಯ ಜನರಿಗೆ ಹೊರಟೋಗ್ಬಿಟ್ಟಿದೆ. ಹಾಗಾಗಿ ಈಗ 1 ರಿಂದ 2 ವಾರ ಮಾತ್ರ ಸಿನಿಮಾ ಪ್ರದರ್ಶನ ಕಂಡ್ರೆ ಸಾಕು ಅನ್ನೋದು ತಂಡದ ಆಲೋಚನೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಟಾಕ್ಸಿಕ್ ರಿಲೀಸ್ಗೂ 20 ದಿನ ಮೊದಲು ಈ ಚಿತ್ರ ತೆರೆಗೆ ಬರುವ ಆಲೋಚನೆ ತಂಡದಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸಿನಿಮಾ ರಿಪೋರ್ಟರ್ ಪೂಜಾ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪೂಜಾ, ನಾವು ಗಮನಿಸ್ತಾ ಇದ್ದೀವಿ, ಜನನಾಯಕನ್ ರಿಲೀಸ್ ಆಗಿ 6 ತಿಂಗಳು ಆಗಬೇಕಿತ್ತು. ಆದರೆ ಅವರ ರಾಜಕೀಯ ನಿಲುವು ಎಲೆಕ್ಷನ್ಗೆ ನಿಂತರು ಅಂತ ಹೇಳಿಬಿಟ್ಟು ಒಂದು ಕಡೆ ಸೆನ್ಸಾರ್ ಬೋರ್ಡ್ ಕೂಡ ಸೆನ್ಸಾರ್ ಆಗಲಿಲ್ಲ, ಮತ್ತೊಂದು ಕಡೆಗೆ ಸಿನಿಮಾ ರಿಲೀಸ್ ಆಗಲಿಲ್ಲ, ಮತ್ತೆ ಇದು ಲೀಕ್ ಕೂಡ ಆಗಿತ್ತು ಚಿತ್ರ. ಈಗ ಹೊಸದಾಗಿ ಬಂದಿರುವ ಅಪ್ಡೇಟ್ ಜುಲೈ ಮಧ್ಯಭಾಗದಲ್ಲಿ ರಿಲೀಸ್ ಆಗಬಹುದು ಅಂತ. ಈಗ ಇರುವಂತ ಪ್ರಶ್ನೆ, ಸಿನಿಮಾ ರಿಲೀಸ್ ಆದರೆ ಜನರು ನೋಡ್ತಾರಾ ಅಥವಾ ಇದು ರಿಲೀಸ್ ಆದ್ರೆ ಯಾವ ತರದ ಮತ್ತೆ ಸಂದಿಗ್ಧ ಪರಿಸ್ಥಿತಿಗಳು ಒಡ್ಬಹುದು ಈ ಸಿನಿಮಾಗೆ ಅಂತ? ಎಸ್ ವಿದ್ಯಾ, ವಿಜಯ್ ದಳಪತಿ ಅಂದ್ಕೊಂಡಂತೆ ನಡೆದಿದ್ದಾರೆ. ಅಭಿಮಾನಿಗಳಿಗೆ ಕೊನೆಯ ಚಿತ್ರ ಜನನಾಯಕನ್ ರಿಲೀಸ್ ಗೆ ರೆಡಿ ಆಗಿದೆ. ಇದು ಆಕ್ಚುಲಿ 3 ತಿಂಗಳು ಮುಂಚೆನೆ ರಿಲೀಸ್ ಆಗ್ಬೇಕಿತ್ತು. ಆರಂಭದಲ್ಲಿ ಈ ಚಿತ್ರವನ್ನು 2026 ಸಂಕ್ರಾಂತಿಗೆ ಬಿಡುಗಡೆ ಮಾಡ್ತೀನಿ ಅಂತ ಆಲೋಚನೆ ಮಾಡಿದ್ರು. ಆದ್ರೆ ಹಲವು ಕಾರಣಗಳಿಂದ ಸಿನಿಮಾ ಮುಂದೂಡಲಾಗಿತ್ತು. ಆದ್ರೆ ಚಿತ್ರತಂಡ ಈವರೆಗೆ ಯಾವುದೇ ಅಧಿಕೃತ ದಿನಾಂಕ ಕೂಡ ಹೇಳಿರ್ಲಿಲ್ಲ. ಈಗ ಈ ಚಿತ್ರಕ್ಕೆ ಸೆನ್ಸರ್ ಆಗಿದೆ ಎಂದು ವರದಿ ಕೂಡ ಕೇಳ್ಪಡ್ತಾ ಇದೀವಿ. ಸಿನಿಮಾದ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲದ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಹೊಸ ವದಂತಿಗಳು ಹರಿದಾಡ್ತಿದೆ. ಈಗಾಗಲೇ ಸಿನಿಮಾದ ಬಗ್ಗೆ ಹಲವು ಸುದ್ದಿಗಳು ಓಡಾಡ್ತಾ ಇದೆ. ಈ ಮೊದಲು ವಿಜಯ್ ಹುಟ್ಟುಹಬ್ಬದ ಅಂಗವಾಗಿ ಜೂನ್ ನಲ್ಲಿ ಸಿನಿಮಾ ತೆರೆಗೆ ಬರಲಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈ ರೀತಿ ಯಾವುದೇ ವಿಚಾರಗಳು ಹೊರ ಬಂದಿರಲಿಲ್ಲ. ಈಗ ಕೇಳ್ ಬರ್ತಾ ಇರೋದು ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈ ಚಿತ್ರಕ್ಕೆ ಸೆನ್ಸರ್ ಮಂಡಳಿಯಿಂದ ಎ ಪ್ರಮಾಣ ಪತ್ರ ಸಿಕ್ಕಿದೆ ಅಂತ. ಹೀಗಾಗಿ ಸಿನಿಮಾ ಜುಲೈ ಮಧ್ಯಭಾಗದಲ್ಲಿ ತೆರೆಗೆ ಬರ್ಬೋದು ಎಂದು ಹೇಳ್ತಾ ಇದ್ದಾರೆ. ಕೆಲವು ವರದಿಗಳ ಪ್ರಕಾರ ಆಗಸ್ಟ್ 7ರಂದು ಸಿನಿಮಾ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಕೇಳ್ ಬರ್ತಾ ಇದೆ. ಈಗಾಗಲೇ ಚಿತ್ರ ಲೀಕ್ ಆಗಿ ಸಿನಿಮಾ ಮೇಲಿನ ಆಸಕ್ತಿ ಜನರಿಗೆ ಕಮ್ಮಿ ಆಗಿರ್ಬೋದು ಅಂತಾನು ಅನ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆಯಿಂದ 2 ವಾರ ಮಾತ್ರ ಸಿನಿಮಾ ಪ್ರದರ್ಶನ ಕಂಡ್ರೆ ಸಾಕು ಅಂತ ಅನ್ಕೊಂತಾ ಇದ್ದಾರೆ. ಆದ್ರೆ ಎಲ್ಲಾ ಯೋಚನೆಗಳಿಗೂ ಬ್ರೇಕ್ ಆಗ್ತಾ ಇದೆ. ಟಾಕ್ಸಿಕ್ ಅಂತಾನು ಹೇಳ್ಬೋದು. 20 ದಿನ ಮೊದಲೇ ಚಿತ್ರ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಕೇಳ್ಪಡ್ತಾ ಇದೆ. ಆದ್ರೆ ಚಿತ್ರತಂಡದಿಂದ ಈವರೆಗೂ ಯಾವುದೇ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. ಇದೆಲ್ಲ ಊಹಾಪೋಹಗಳು ಅಂತ ಹೇಳಿದ್ರು. ಈ ಹಿಂದೆ ಜುಲೈನಲ್ಲಿ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು, ಈ ಸುದ್ದಿ ಸಮೇತ ಸುಳ್ಳ ಅಂತ ಒಂದು ಮನೋಭಾವಗಳು ಕೇಳಿ ಬರ್ತಾ ಇದೆ. ಗೊಂದಲಕ್ಕೆ ಅಭಿಮಾನಿಗಳು ಗೇಡಾಗಿದ್ದಾರೆ. ಮತ್ತೆ KVN ಪ್ರೊಡಕ್ಷನ್ ಶೀಘ್ರದಲ್ಲೇ ಅಧಿಕೃತ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಸಾಕಷ್ಟು ಊಹಾಪೋಹಗಳು ಕೂಡ ಓಡಾಡ್ತಾ ಇದೆ. ಸೊ ಇದು ನಿಜ ಆಗಿದ್ರು ಆಗಿರ್ಬೋದು. ವಿನೋದ್ ನಿರ್ದೇಶನದ ಈ ಚಿತ್ರದಲ್ಲಿ ಪೂಜಾ ಹೆಗ್ಡೆ ಸಮೇತ ಭಾಗಿಯಾಗಿರುವಂತದ್ದು. ಅಮಿತಾ ಹಾಗೆ ವಿಜಯ್ ಅವರು ಇದೊಂದು ಸಿಹಿ ಸುದ್ದಿ ಕೊಡ್ತಾರಂತ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಹಾಗೆ ಈಗ ಮತ್ತೊಂದ್ ಕಡೆಗೆ ಈಗ ಲೀಕ್ ಆಗಿದೆ ಚಿತ್ರ, ಇದು ರಿಲೀಸ್ ಆದ್ರೆ ಟಾಕ್ಸಿಕ್ ಒಂದ್ ಕಡೆಗೆ ಇದೆ. ಈಗ ಟಾಕ್ಸಿಕ್ ಮತ್ತೆ ಜನನಾಯಕನ್ಗೆ ಹೆಂಗ್ ಫೈಟ್ ಟಗ್ ಆಫ್ ವಾರ್ ಶುರುವಾಗಬಹುದು ಅಂತ ಹೇಳಿ. ಯಾಕಂತಂದ್ರೆ ಯಶ್ ಕೂಡ ಬಹಳ ವರ್ಷಗಳಿಂದ ಅದು ಕೂಡ ತಯಾರಾಗ್ತಾ ಇದೆ. ಹೇಳಿ ಕೇಳಿ ಬಹಳ ದೊಡ್ಡ ಫ್ಯಾನ್ ಬೇಸ್ ಇರುವಂತದ್ದು ಯಶ್ಗೆ. ಮತ್ತೊಂದ್ ಕಡೆಗೆ ವಿಜಯ್ ದಳಪತಿಯವರೆಗೂ ಕೂಡ ಕೋಟ್ಯಾಂತರ ಫ್ಯಾನ್ ಬೇಸ್ ಕೂಡ ಇದ್ದಾರೆ. ಸೊ ಹಾಗಾಗಿ ಫ್ಯಾನ್ಸ್ ಗಳ ಮಧ್ಯೆ ಏನಾದ್ರೂ ಇದು ಫೈಟ್ ಉಂಟಾಗುವಂತ ಸಾಧ್ಯತೆ ಇದೆಯಾ? ಥಿಯೇಟರ್ ಸ್ಕ್ರೀನಿಂಗ್ಗೆ ಏನಾದ್ರೂ ಮತ್ತೆ ತೊಂದರೆ ಆಗುವಂತದ್ದು ಇದೆಯಾ? ಹೆಂಗೆ ಯಾವ ತರದ ಪ್ರಶ್ನೆ ಮೂಡಬಹುದು, ಜೊತೆಗೆ ಹೆಂಗೆ ಪ್ರಾಬ್ಲಮ್ ನ ಇದು ಫೇಸ್ ಮಾಡಬಹುದು ಅಂತ? ಈಗ ವಿಜಯ್ ದಳಪತಿ CM ಆಗಿರೋದ್ರಿಂದ ಇದು ಒಂದು ಜನಕ್ಕೆ ಕ್ಯೂರಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 20 ದಿನದಿಂದ ಮುಂಚೆನೆ ರಿಲೀಸ್ ಆಗುತ್ತೆ ಅಂತ ಕೇಳ್ಪಡ್ತಾ ಇದೀವಿ. ಆದ್ರೆ KVN ಪ್ರೊಡಕ್ಷನ್ ಇಂದ 2 ಸಿನಿಮಾಗಳು KVN ಪ್ರೊಡಕ್ಷನ್ ಆದ್ರಿಂದ ಇದು ಯಾವುದೇ ಅಧಿಕೃತ ಮಾಹಿತಿಗಳು ಹೊರ ಬಂದಿಲ್ಲ. ಆದ್ರೆ ರಿಲೀಸ್ ಆಗುತ್ತೆ ಇಲ್ಲ ಅಂತ ನಾವು ಅನ್ಕೊಂಡಿರೋ ಪ್ರಕಾರ ಇದು ಊಹಾಪೋಹಗಳಿರ್ಬೋದು. ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಆ ಕಡೆ ಈ ಕಡೆ ಸಿನಿಮಾ ಯಾವ್ದು ಬರೋಕ್ ಸಾಧ್ಯ ಆಗಿರ್ಲಿಲ್ಲ. ಬಟ್ ಈಗ ಜನನಾಯಕನ್ ಬರುತ್ತಂತ ಹೇಳಿದ್ರೆ ಈಗ ಅಭಿಮಾನಿಗಳೇ ಟಕ್ಕರ್ ಕೊಟ್ಟು ನಿಲ್ತಾರ ಅಥವಾ ಸಿನಿಮಾ 2ಕ್ಕೂ ಟಕ್ಕರ್ ಕೊಡುತ್ತಾ ಅಂತ ನಿಜವಾಗ್ಲೂ ಗೊತ್ತಿಲ್ಲ ವಿದ್ಯಾ. ಬಟ್ ಈ ಸಿನಿಮಾ ಜನನಾಯಕನ್ ರಿಲೀಸ್ ಆಗೋಕ್ಕೂ ಡೇಟ್ KVR ಪ್ರೊಡಕ್ಷನ್ ಇಂದ ಫಿಕ್ಸ್ ಆಗಿಲ್ಲ. ಇದೆಲ್ಲ ಊಹಾಪೋಹಗಳು ಅಂತ ಹೇಳ್ತಾ ಇದ್ದಾರೆ. ಬಟ್ ವಿಜಯ್ ಅವರು ಒಂದ್ ಸಿಹಿ ಸುದ್ದಿ ಕೊಡ್ತಾರ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಟಾಕ್ಸಿಕ್ ಬಂದ್ರು ಜನನಾಯಕನ್ ಬಂದ್ರು ಕಂಟೆಂಟ್ ಚೆನ್ನಾಗಿದ್ರೆ ನಮ್ಮ ಅಭಿಮಾನಿಗಳು ಬಿಡ್ಕೊಡಲ್ಲ ವಿದ್ಯಾ. ಥ್ಯಾಂಕ್ ಯು ಪೂಜಾ ನಿಮ್ಮೆಲ್ಲ ಮಾಹಿತಿಗೆ.